ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮುಂದಿನ ದಿನಗಳಲ್ಲಿ ಜಾಗತಿಕ ಸೂಪರ್ ಪವರ್ ದೇಶಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಭಾರತ ಪಡ್ಕೊಳ್ತಾ ಇನ್ನು 2 ದಶಕಗಳ ಅವಧಿಯಲ್ಲಿ ಭಾರತದ ಹವಾ ಜಗತ್ತನ್ನ ವ್ಯಾಪಿಸಿಕೊಳ್ಳುತ್ತಾ ಈ ಮಾತನ್ನ ಭಾರತೀಯ ರಾಜಕಾರಣಿಗಳು ಭಾರತೀಯರು ಹೇಳಿದ್ರೆ ಅವರು ಹೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇರೋಣ ಅಂತ ಸುಮ್ಮನಾಗಬಹುದಿತ್ತು. ಆದರೆ ಇಸ್ರೇಲಿನ ವಿದೇಶಾಂಗ ಸಚಿವರ ಬಾಯಲ್ಲಿ ಭಾರತ ನಮ್ಮ ಮುಂದಿನ ಸೂಪರ್ ಪವರ್ ಅನ್ನೋ ಮಾತುಗಳು ಬಂದಿವೆ. ಹಾಗೆ ಫಿನ್ಲ್ಯಾಂಡ್ನ ಅಧ್ಯಕ್ಷರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಹಾಗಾದ್ರೆ ಇದು ಎಷ್ಟು ನಿಜ? ಇನ್ 2 ದಶಕಗಳಲ್ಲಿ ಜಾಗತಿಕ ಸೂಪರ್ ಪವರ್ ಆಗಬೇಕು ಅಂದ್ರೆ ಭಾರತ ಇನ್ನೆಷ್ಟು ದೂರ ನಡಿಬೇಕಿದೆ? ಇಷ್ಟಕ್ಕೂ ಒಂದು ದೇಶ ಸೂಪರ್ ಪವರ್ ಹೇಗಾಗತ್ತೆ, ಆ ಜಾಗವನ್ನ ಅಮೆರಿಕ ಯಾರಿಗಾದ್ರೂ ಬಿಟ್ಟು ಕೊಟ್ಟಿತಾ? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ನ ವಿದೇಶಾಂಗ ಸಚಿವ ಗಿಡೋನ್ ಸಾರ್ ಭಾರತದ ಪ್ರವಾಸದ ಸಂದರ್ಭದಲ್ಲಿ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗೆ ಭಾರತದ NSA ಅಜಿತ್ ದೋವಲ್ ಅವರ ಜೊತೆ ಕೂಡ ಮಾತುಕತೆಗಳನ್ನು ನಡೆಸಿದ್ದಾರೆ. ಇಸ್ರೇಲ್ ಮೇಲೆ ಅಕ್ಟೋಬರ್ 7ನೇ ತಾರೀಕು ಉಗ್ರರ ದಾಳಿ ನಡೆದ ಸಂದರ್ಭದಲ್ಲಿ ಮೊಟ್ಟಮೊದಲು ಕರೆ ಮಾಡಿ ಸಾಂತ್ವನ ಹೇಳಿದ ಮೊದಲ ವಿಶ್ವ ನಾಯಕ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದನ್ನ ನೆನಪು ಮಾಡಿಕೊಂಡ ಸಾರ್ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಗೊಳ್ಳಲಿವೆ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ಭಾರತ ಹಾಗೂ ಇಸ್ರೇಲ್ ಎರಡೂ ಕೂಡ ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರೋ ದೇಶಗಳಾಗಿದ್ದು, ಭಾರತ ಮುಂದಿನ ದಿನಗಳಲ್ಲಿ ಜಗತ್ತಿನ ಸೂಪರ್ ಪವರ್ ದೇಶ ಆಗಿ ಹೊರಹೊಮ್ಮಲಿದೆ ಅನ್ನೋ ಮಾತುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಸಾರ್ ಹೇಳಿದ್ದಾರೆ. ಮತ್ತು ಭಾರತ ಹಾಗೂ ಇಸ್ರೇಲ್ ನಡುವೆ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಕೂಡ ಬಿದ್ದಿದೆ. ಗೆಳೆಯರೆ, ಭಾರತ ಜಾಗತಿಕ ಸೂಪರ್ ಪವರ್ ಆಗುತ್ತೆ ಅನ್ನೋ ಮಾತುಗಳನ್ನ ನಾವು ಸಾಕಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಆದ್ರೆ ಅದಕ್ಕೆ ನಾವು ಸವಿಸಬೇಕಿರುವ ಹಾದಿ ಖಂಡಿತ ಚಿಕ್ಕದಲ್ಲ. ಸದ್ಯಕ್ಕೆ 2047ಕ್ಕೆ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳು ತುಂಬೋ ಹೊತ್ತಿಗೆ ಭಾರತ ವಿಕಸಿತ ಭಾರತ ಆಗಿರುತ್ತೆ, ಅದು ಜಾಗತಿಕ ಶಕ್ತಿಯಾಗಿ ಬೆಳೆದಿರುತ್ತೆ ಅನ್ನೋ ವಿಶ್ವಾಸವನ್ನ ಸಾಕಷ್ಟು ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ದಿನ ಇದನ್ನ ಭಾರತದ ರಾಜಕಾರಣಿಗಳ ಬಾಯಲ್ಲಿ ಮಾತ್ರ ಕೇಳ್ತಾ ಇದ್ವಿ. ಈಗ ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಇದನ್ನ ಹೇಳೋದಕ್ಕೆ ಶುರು ಮಾಡಿವೆ. ಹಾಗೆ ಈ ಮಾತನ್ನ ಮೊಟ್ಟ ಮೊದಲ ಬಾರಿ ಹೇಳಿದ ವಿದೇಶ ಇಸ್ರೇಲ್ ಆದ್ರೆ 2ನೇ ದೇಶ ಫಿನ್ಲ್ಯಾಂಡ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಕೂಡ ಭಾರತ ಜಾಗತಿಕ ಸೂಪರ್ ಪವರ್ ಆಗೋ ಕಡೆ ಹೆಜ್ಜೆ ಹಾಕ್ತಾ ಇದೆ ಅಂತ ಹೇಳಿದ್ದಾರೆ. ಮಾತ್ರ ಅಲ್ಲ, ರಷ್ಯಾ ಮತ್ತು ಚೈನಾಗಳಿಗಿಂತ ವಿಭಿನ್ನವಾಗಿ ಜಾಗತಿಕ ಶಕ್ತಿಯ ಉದಯೋನ್ಮುಖ ಸ್ತಂಭವಾಗಿ ಭಾರತ ಎಮರ್ಜ್ ಆಗ್ತಾ ಇದೆ ಅಂತ ಅಲೆಕ್ಸಾಂಡರ್ ಸ್ಟಬ್ ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ಸಿಗದೆ ಆ ಭದ್ರತಾ ಮಂಡಳಿ ಪರಿಪೂರ್ಣ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ಸ್ಟಬ್ ಹೇಳಿದ್ದಾರೆ. ಹಾಗಾದ್ರೆ ಭಾರತ ಜಾಗತಿಕ ಸೂಪರ್ ಪವರ್ ಆಗಿ ನಿಜಕ್ಕೂ ಎಮರ್ಜ್ ಆಗ್ತಾ ಇದೆಯಾ? ಗೆಳೆಯರೆ, ಒಂದು ದೇಶ ಸೂಪರ್ ಪವರ್ ಅನ್ನಿಸ್ಕೊಳ್ಳೋದಕ್ಕೆ ಸಾಕಷ್ಟು ಕ್ರೈಟೀರಿಯಾಗಳಿವೆ. ಸದ್ಯಕ್ಕೆ ಹಾಲಿ ಸೂಪರ್ ಪವರ್ ಅಂತ ಇರೋದು ಅಮೆರಿಕ ಮಾತ್ರ. ಅದಕ್ಕೆ ನಾನಾ ಕಾರಣಗಳಿವೆ. ಅಮೆರಿಕದ ಆರ್ಥಿಕತೆ ಜಾಗತಿಕ ಆರ್ಥಿಕತೆಯನ್ನು ನಿರ್ಧರಿಸುವ ಮಟ್ಟದಲ್ಲಿದೆ. ಅಮೆರಿಕ ಎಷ್ಟೇ ಸಾಲ ಮಾಡ್ಕೊಂಡಿದ್ರೂ ಕೂಡ, ಅಲ್ಲಿ ಏನೇ ಸರ್ಕಾರಿ ಶಟ್ಡೌನ್ಗಳು ಆಗಾಗ ಆಗ್ತಾ ಇದ್ರೂ ಅಮೆರಿಕದ ಡಾಲರ್ ಇವತ್ತು ಜಗತ್ತಿನ ಬಹುತೇಕ ವ್ಯಾಪಾರ ವಹಿವಾಟುಗಳಲ್ಲಿ ಬಳಕೆ ಆಗ್ತಾ ಇದೆ. ಡಾಲರ್ನ ಏರುಪೇರುಗಳು ಜಗತ್ತಿನ ಆರ್ಥಿಕತೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುವಷ್ಟು ಅಮೆರಿಕದ ಡಾಲರ್ ಏಕಸ್ವಾಮ್ಯವನ್ನು ಸಾಧಿಸಿದೆ. ಇನ್ನು ಅಮೆರಿಕ ತಂತ್ರಜ್ಞಾನದಲ್ಲಿ ಸಾಕಷ್ಟು ಮುಂದುವರೆದಿದೆ. ಅಮೆರಿಕ ಬಲಿಷ್ಠ ಸೇನೆಯನ್ನ ಹೊಂದಿದೆ. ಅಮೆರಿಕದ ಕಂಪನಿಗಳು ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿವೆ. ರಾಜತಾಂತ್ರಿಕ ಶಕ್ತಿಯಲ್ಲಿ ಕೂಡ ಅಮೆರಿಕ ಸೂಪರ್ ಪವರ್ ಅಂತ ಅನ್ನಿಸ್ಕೊಳ್ಳುತ್ತೆ. ಅಮೆರಿಕ ನಿರ್ಬಂಧಗಳನ್ನು ಹೇರಿದ್ರೆ ಯಾವುದೇ ದೇಶದ ಆರ್ಥಿಕತೆ ಕೂಡ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೆ. ಅಮೆರಿಕದಲ್ಲೂ ಬಡತನ ಇದೆ, ಹಾಗೆ ಅಲ್ಲಿ ಜೀವನ ಮಟ್ಟದ ಸುಧಾರಣೆ ಕೂಡ ಆಗಿದೆ. ಹಾಗಲ್ಲದೆ ಇದ್ರೆ ಭಾರತ ಸೇರಿದಂತೆ ನಾನಾ ದೇಶಗಳ ಜನ ಅಮೆರಿಕಾಗೆ ಹೋಗಬೇಕು ಅಂತ ಯಾಕೆ ಕನಸು ಕಾಣ್ತಾರೆ? ಅದಕ್ಕಾಗಿ ಯಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಹೀಗೊಂದು ದೇಶ ಸೂಪರ್ ಪವರ್ ಅನ್ನಿಸ್ಕೊಳ್ಳೋದಕ್ಕೆ ನಾನಾ ಕಾರಣಗಳಿರುತ್ತವೆ. ಆರ್ಥಿಕತೆ, ಕರೆನ್ಸಿಯ ಶಕ್ತಿ, ಜನಸಂಖ್ಯೆ, ಮಿಲಿಟರಿ, ತಂತ್ರಜ್ಞಾನ, ಸಾಂಸ್ಕೃತಿಕ ಸಾಫ್ಟ್ ಪವರ್, ರಾಜತಾಂತ್ರಿಕ ಶಕ್ತಿ, ದೇಶದ ಒಳಗಿನ ಜನಜೀವನ ಮಟ್ಟ ಇವೆಲ್ಲವನ್ನ ಗಮನಿಸಿಕೊಂಡು ನೋಡಿದ್ರೆ ಅಮೆರಿಕ ನಂಬರ್ 1 ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಸಂಭಾವ್ಯ ಜಾಗತಿಕ ಶಕ್ತಿಗಳ ಸ್ಥಾನದಲ್ಲಿ ಚೈನಾ, ಯುರೋಪಿಯನ್ ಯೂನಿಯನ್, ರಷ್ಯಾ ಹಾಗೂ ಭಾರತಗಳು ನಿಂತುಕೊಳ್ಳುತ್ತವೆ. ಗೆಳೆಯರೆ, ಆರ್ಥಿಕತೆಯ ವಿಷಯ ಬಂದ್ರೆ ಅಮೆರಿಕದ ನಂತರದ ಸ್ಥಾನದಲ್ಲಿ ಚೈನಾ ಇದೆ. ಡಿಪೆಂಡೆನ್ಸಿಯ ವಿಷಯದಲ್ಲಿ ಚೈನಾ ಅಮೆರಿಕದ ಹಿಂದೆ ಬರ್ತಾ ಇದೆ. ಅಮೆರಿಕ ಜಾಗತಿಕ ತಂತ್ರಜ್ಞಾನದ ಹಬ್ ಆದ್ರೆ ಚೈನಾ ಜಾಗತಿಕ ಫ್ಯಾಕ್ಟರಿ ಅನ್ನಿಸ್ಕೊಳ್ತಾ ಇದೆ. ಇನ್ನು ಯುರೋಪಿಯನ್ ಯೂನಿಯನ್ ಈ ಪೊಟೆನ್ಷಿಯಲ್ ಸೂಪರ್ ಪವರ್ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡ್ರೆ ರಷ್ಯಾದ ನಂತರದ ಸ್ಥಾನದಲ್ಲಿ ಭಾರತ ಕಾಣಿಸ್ಕೊಳ್ಳುತ್ತೆ. ಆದರೆ ಭಾರತ ಇಲ್ಲಿ ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿ ಪ್ರಗತಿಯನ್ನ ಸಾಧಿಸಬೇಕಾದ ಅಗತ್ಯವೂ ಇದೆ. ನಾವಿವತ್ತು ಜನಸಂಖ್ಯೆಯಲ್ಲಿ ಜಾಗತಿಕವಾಗಿ ನಂಬರ್ 1 ಸ್ಥಾನ
ಸ್ಥಾನದಲ್ಲಿದ್ದೀವಿ. ಯುವಶಕ್ತಿ ನಮ್ಮಲ್ಲಿ ಹೆಚ್ಚಿದೆ, ಆದರೆ ಅದಕ್ಕೆ ಸರಿಯಾದ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡಬೇಕಿದೆ. ಅವರು ದುಡಿಯುವ ವರ್ಗವಾಗಿ ಕಾಣಿಸ್ಕೊಳ್ಳೋ ಹಾಗೆ ಪ್ರೊಡಕ್ಟಿವ್ ಆಗಿ ಯುವಶಕ್ತಿಯನ್ನು ತಯಾರು ಮಾಡಬೇಕಿದೆ. ಅದಕ್ಕಾಗಿ ನಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ಜೊತೆಗೆ ಉದ್ಯೋಗ ಸೃಷ್ಟಿಯನ್ನು ಕೂಡ ಇನ್ನಷ್ಟು ಹೆಚ್ಚು ಮಾಡಬೇಕಿದೆ. ಇನ್ನು ಆರ್ಥಿಕ ಶಕ್ತಿ ಅಂತ ಬಂದರೆ GDPಯಲ್ಲಿ ಭಾರತ 3ನೇ ಸ್ಥಾನಕ್ಕಾಗಿ ಹೋರಾಟ ಮಾಡ್ತಾ ಇದೆ. ಭಾರತದ GDP $4.13 ಟ್ರಿಲಿಯನ್ ಅನ್ನು ಮುಟ್ಟಿದೆ. ಅದಕ್ಕಿಂತ ಆಶಾದಾಯಕ ವಿಷಯ ಅಂದರೆ ಇಡೀ ಜಗತ್ತಿನ ಆರ್ಥಿಕ ಬೆಳವಣಿಗೆಯ ದರ 2.83%ರಷ್ಟಿದ್ರೆ ಭಾರತ 6.5ರಿಂದ 7ರ ನಡುವೆ ಪ್ರಗತಿಯನ್ನು ದಾಖಲು ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆಗಳು ಇವೆ. ಇನ್ನು ನಮ್ಮಲ್ಲಿ ಎಕ್ಸ್ಟ್ರೀಮ್ ಪಾವರ್ಟಿ ಅಂದರೆ ಕಡು ಬಡತನ 2011-12ರಲ್ಲಿ 27.1ರಷ್ಟಿತ್ತು. ಅದು ಈಗ ತುಂಬಾನೇ ಕಡಿಮೆ ಆಗಿದೆ. ವಿಶ್ವ ಬ್ಯಾಂಕಿನ ವರದಿಗಳ ಪ್ರಕಾರ ಭಾರತದಲ್ಲಿ ಕಡುಬಡವರ ಸಂಖ್ಯೆ 5.3ಕ್ಕೆ ಇಳಿಕೆಯನ್ನು ಕಂಡಿದೆ. ಇದು ಭಾರತದ ಕಳೆದ 11 ವರ್ಷಗಳ ಅತಿದೊಡ್ಡ ಸಾಧನೆ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಆದರೆ ಇದಿಷ್ಟೇ ಸಾಕಾಗೋದಿಲ್ಲ. ಜಾಗತಿಕ ಸಹಭಾಗಿತ್ವ ಮತ್ತು ಜಾಗತಿಕ ಡಿಪೆಂಡೆನ್ಸಿಯಲ್ಲಿ ಇಂಡಿಯಾ ಇನ್ನೂ ಸಾಕಷ್ಟು ದೊಡ್ಡ ಹೆಜ್ಜೆಗಳನ್ನು ಹಾಕಬೇಕಿದೆ. ಈಗ ನೋಡಿ, ಇವತ್ತು ಚೈನಾನ ಬಿಟ್ಟರೆ ಜಗತ್ತಿನ ಯಾವ ದೇಶಕ್ಕೆ ಹೋದರೂ ಅಲ್ಲಿ ನಮ್ಮ ಕಣ್ಣಿಗೆ ಬೀಳೋದು ಅಮೆರಿಕಾದ ಕಂಪನಿಗಳು, ಅಮೆರಿಕಾದ ಉತ್ಪನ್ನಗಳು. ಅಫ್ಕೋರ್ಸ್ ಅಮೆರಿಕಾದ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸಿಇಒಗಳು, ಸಿಬ್ಬಂದಿ ಭಾರತೀಯರೇ ಹೆಚ್ಚಿದ್ದಾರೆ ಅನ್ನೋದು ನಿಜ ಇರಬಹುದು. ಆದರೆ ಭಾರತೀಯ ಬ್ರ್ಯಾಂಡುಗಳಿನ್ನೂ ಜಾಗತಿಕ ಬ್ರ್ಯಾಂಡ್ಗಳಾಗಿ ಗುರುತಿಸಿಕೊಂಡಿಲ್ಲ. ನಮ್ಮಲ್ಲಿ ಅಂಥ ಉದ್ಯಮಗಳು ಶುರುವಾಗಬೇಕಿದೆ. ತಂತ್ರಜ್ಞಾನ ಅನ್ನೋದು ಭಾರತದಲ್ಲಿ ಇನ್ನೂ ಸಾಕಷ್ಟು ಬೆಳವಣಿಗೆಯನ್ನು ಕಾಣಬೇಕಿದೆ. ಇನ್ನು ನಮ್ಮ ಕರೆನ್ಸಿಯನ್ನು ಬಳಸಿ ನಾವೀಗ ರಷ್ಯಾ ಹಾಗೂ ಇನ್ನಿತರ ಕೆಲ ದೇಶಗಳ ಜೊತೆ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಆದರೆ ಜಗತ್ತಿನ 10-12% ವ್ಯಾಪಾರ ಆದರೂ ನಮ್ಮದೇ ಕರೆನ್ಸಿಯಲ್ಲಿ ಆಗುವವರೆಗೆ ಭಾರತದ ಕರೆನ್ಸಿಯನ್ನು ಬಲಿಷ್ಠ ಕರೆನ್ಸಿ ಅಂತ ಕರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಸಾಧ್ಯ ಆಗಬೇಕು ಅಂದರೆ ನಮ್ಮ ಆಮದುಗಳ ಜೊತೆಗೆ ರಫ್ತುಗಳು ಕೂಡ ಹೆಚ್ಚಾಗಬೇಕು. ಆದರೆ ಅದು ಈಗ ಶುರುವಾಗ್ತಾ ಇದೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಭಾರತದ ಉತ್ಪನ್ನಗಳ ಮೇಲೆ ಅಮೆರಿಕ 50ಕ್ಕಿಂತಲೂ ಹೆಚ್ಚು ಟ್ಯಾರಿಫ್ ಅನ್ನು ವಿಧಿಸಿ ಭಾರತದ ಸಾಕಷ್ಟು ಪ್ರಾಡಕ್ಟುಗಳು ಅಮೆರಿಕಾದ ಮಾರುಕಟ್ಟೆಯಲ್ಲಿ ಮಾರಾಟವೇ ಆಗದ ಹಾಗೆ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಲ್ಲ, ಅದನ್ನು ಕೂಡ ಭಾರತ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಥರ ಬದಲಾಯಿಸಿಕೊಳ್ತಾ ಇದೆ. ಅಮೆರಿಕಾಗೆ ಹೋಗ್ತಾ ಇದ್ದ ಭಾರತದ ಉತ್ಪನ್ನಗಳ ಪ್ರಮಾಣ ಕಡಿಮೆ ಆಗಿದೆ ನಿಜ, ಆದರೆ ಬೇರೆ ಬೇರೆ ದೇಶಗಳ ಕಡೆಗೆ ಭಾರತ ತನ್ನ ಉತ್ಪನ್ನಗಳನ್ನು ಡೈವರ್ಟ್ ಮಾಡಿದೆ. ಇದರ ಪರಿಣಾಮ ಭಾರತೀಯ ಉತ್ಪನ್ನಗಳ ಎಕ್ಸ್ಪೋರ್ಟ್ ಸುಮಾರು 2.31ರಷ್ಟು ಏರಿಕೆಯನ್ನು ದಾಖಲು ಮಾಡಿದೆ. ಹಾಂಗ್ಕಾಂಗ್, ಚೈನಾ, ಜರ್ಮನಿ, ಕೊರಿಯಾ, UAE, ನೇಪಾಳ್, ಬೆಲ್ಜಿಯಂ, ಬ್ರೆಜಿಲ್ ಹೀಗೆ ನಾನಾ ದೇಶಗಳಿಗೆ ಭಾರತ ತನ್ನ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ಹಾಗೆ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಕೂಡ 8.65ರಷ್ಟು ಹೆಚ್ಚಳವನ್ನು ದಾಖಲಿಸಿರುವುದಾಗಿ ಸರ್ಕಾರಿ ಅಂಕಿಅಂಶಗಳು ತಿಳಿಸ್ತಾ ಇವೆ. ಇನ್ನು ಭಾರತ ಸೂಪರ್ ಪವರ್ ಆಗಬೇಕು ಅಂದರೆ ಭಾರತೀಯ ಸೇನೆ ಕೂಡ ಜಗತ್ತಿನ ನಾನಾ ಭಾಗಗಳಲ್ಲಿ ಕಾಣೋ ಹಾಗಾಗಬೇಕು. ಈಗ ನೋಡಿ, ಅಮೆರಿಕಾದ ಸೈನ್ಯ ಜಗತ್ತಿನ ಎಲ್ಲ ಭಾಗಗಳಲ್ಲೂ ಇದೆ. ಅವರು ಎಲ್ಲ ಮಹಾಸಾಗರಗಳಲ್ಲಿ ತಮ್ಮ ನೌಕಾಪಡೆಗಳನ್ನು ನಿಲ್ಲಿಸಿದ್ದಾರೆ. ಚೈನಾ ಕೂಡ ಸುಮಾರು ಅರ್ಧ ಜಗತ್ತಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡಿದೆ. ನೌಕಾನೆಲೆಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ವ್ಯಾಪಾರದ ಹೆಸರಲ್ಲಿ, ಅಭಿವೃದ್ಧಿಯ ಹೆಸರಲ್ಲಿ ಜಗತ್ತಿಗೆ ಸಾಲ ಕೊಟ್ಟಿದೆ. ಚೈನಾದ ಸೇನೆ ಬಲಿಷ್ಠ ಅಂತಲೂ ಅನ್ನಿಸ್ಕೊಳ್ಳುತ್ತೆ. ಅವರ ನೌಕಾಪಡೆ ತುಂಬಾನೇ ದೊಡ್ಡದೂ ಇದೆ. ಇನ್ನು ರಷ್ಯಾ ಕೂಡ ಆಫ್ರಿಕಾದ ದೇಶಗಳಲ್ಲಿ, ಯುರೇಷಿಯಾದಲ್ಲಿ ತನ್ನ ನೆಲೆಗಳನ್ನು, ಸೇನೆಯನ್ನು ಹೊಂದಿದೆ. ಭಾರತವೂ ಆ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿದೆ. ಇವತ್ತು ಹಿಂದೂ ಮಹಾಸಾಗರದ ಸಂಪೂರ್ಣ ಸಂರಕ್ಷಕರಾಗಿ ನಿಲ್ಲೋದಕ್ಕೆ ಭಾರತೀಯ ನೌಕಾಪಡೆ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗೆ ಇಂಡೋ ಪೆಸಿಫಿಕ್ ಅಲ್ಲಿ ದಕ್ಷಿಣ ಚೀನಾ ಸಾಗರದವರೆಗೆ ಭಾರತೀಯ ನೌಕಾಪಡೆ ವಿಸ್ತರಿಸಿಕೊಂಡಿದೆ ಮತ್ತು ಮೆಡಿಟರೇನಿಯನ್ ಸಮುದ್ರದವರೆಗೆ ಕೂಡ ಭಾರತದ ನೌಕಾಪಡೆ ತನ್ನ ರೀಚ್ ಅನ್ನು ಬೆಳೆಸ್ಕೊಳ್ತಾ ಇದೆ. ಇನ್ನು ರಾಜತಾಂತ್ರಿಕ ವಿಷಯಗಳಲ್ಲಿ ಭಾರತ ಇನ್ನೂ ಸ್ವಲ್ಪ ಗಟ್ಟಿ ನಿಲುವುಗಳನ್ನು ಪ್ರದರ್ಶಿಸಬೇಕು. ಹಾಗೆ ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ಸಿಕ್ಕರೆ ಭಾರತದ ರಾಜತಾಂತ್ರಿಕ ಶಕ್ತಿ ಕೂಡ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ. ಉಳಿದಂತೆ ಜಗತ್ತನ್ನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಬೇಕಾದ ಮೀಡಿಯಾ ಹಾಗೂ ಟೆಕ್ನಾಲಜಿಯನ್ನು ಭಾರತ ಇನ್ನೂ ಗಳಿಸಿಲ್ಲ. ಈಗ ಭಾರತದ CNN, ಫಾಕ್ಸ್ ನ್ಯೂಸ್, ಬ್ರಿಟಿಷರ BBC ಮುಂತಾದವುಗಳು, ಕಡೆಗೆ ಇಸ್ಲಾಮಿಕ್ ದೇಶಗಳ ಅಲ್ ಜಜೀರಾ ಕೂಡ ಜಾಗತಿಕವಾಗಿ ಇನ್ಫ್ಲೂಯೆನ್ಸ್ ಮಾಡೋ ಶಕ್ತಿಯನ್ನು ಬೆಳೆಸ್ಕೊಂಡಿವೆ. ಆದರೆ ಹಾಗೆ ಜಾಗತಿಕ ಮಟ್ಟದಲ್ಲಿ ಪ್ರಭಾವವನ್ನು ಉಂಟು ಮಾಡಬಲ್ಲ ಮಾಧ್ಯಮವೊಂದನ್ನು ಕಟ್ಟೋದಿಕ್ಕೆ ಭಾರತಕ್ಕಿನ್ನೂ ಸಾಧ್ಯ ಆಗಿಲ್ಲ. ಇನ್ನು ಸೋಷಿಯಲ್ ಮೀಡಿಯಾ ವಿಷಯಕ್ಕೆ ನಾವು ಬಂದರೂ ಕೂಡ ಇವತ್ತಿಗೂ ಅಮೆರಿಕಾದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೇಲೆ ನಾವು ಆಧಾರ ಪಟ್ಟಿದ್ದೀವಿ ಹೊರತು ಭಾರತ ತನ್ನದೇ ಆದ ಒಂದು ಸದೃಢ ಪ್ಲಾಟ್ಫಾರ್ಮನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಫ್ಕೋರ್ಸ್ ಜಾಗತಿಕ ಮಾಧ್ಯಮಗಳನ್ನು ಸ್ಥಾಪನೆ ಮಾಡೋದಕ್ಕೆ ಚೈನಾಗೆ ಕೂಡ ಸಾಧ್ಯ ಆಗಿಲ್ಲದೆ ಇರಬಹುದು. ಅದಕ್ಕೆ ಭಾಷೆ ಅನ್ನೋದು ತೊಡಕು ಆಗಿರಬಹುದು. ಆದರೆ ಚೈನಾ
ಜಾಗತಿಕ ಪ್ರಭಾವಿ ಮಾಧ್ಯಮಗಳಲ್ಲಿ ತನ್ನ ಬಗ್ಸ್ ಅನ್ನ ಪ್ಲಾಂಟ್ ಮಾಡಿದೆ. ಚೈನಾಗೆ ಏನು ಬೇಕೋ ಅದನ್ನ ಪಶ್ಚಿಮದ ಮಾಧ್ಯಮಗಳಿಂದಲೇ ಮಾಡಿಸ್ಕೊಳ್ಳೋದನ್ನ ಅವರು ಕರಗತ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರ ಪ್ರಭಾವವನ್ನು ಇಲ್ಲಿ ಕಡಿಮೆ ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತ ಅಂಥದ್ದೊಂದು ಬಲಿಷ್ಠ ಲಾಬಿಯನ್ನ ಸಿದ್ಧ ಮಾಡಿಕೊಳ್ಳೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಇನ್ನು ಅಮೆರಿಕಾದಲ್ಲಿ ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ ಭಾರತೀಯ ಡಯಾಸ್ಪೊರಾ ತುಂಬಾನೇ ದೊಡ್ಡದಿದೆ. ಆದರೆ ಅವರು ಭಾರತೀಯರ ಹಾಗೇ ಇದ್ದು ಬಿಟ್ಟಿದ್ದಾರೆ. ಅವರವರ ವ್ಯಾಪಾರ ಲಾಭಗಳನ್ನು ಬದುಕುಗಳನ್ನು ನೋಡ್ಕೋತಾರೆ ಹೊರತು ದೇಶದ ಪರ ಲಾಬಿ ಮಾಡೋದ್ರಲ್ಲಿ ಅವರು ತುಂಬ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ. ಈಗ ಇಸ್ರೇಲ್ ನೋಡಿ, ಅಮೆರಿಕಾನ ಅಲ್ಲಿನ ಯಹೂದ್ಯರು ಬೆರಳ ತುದಿಯಲ್ಲಿ ಆಡಿಸ್ತಾರೆ. ಆದರೆ ಭಾರತದ ಶ್ರೀಮಂತ ಉದ್ಯಮಿಗಳು, ಟೆಕ್ ದೈತ್ಯರು, ದೊಡ್ಡ ದೊಡ್ಡ ಟೆಕ್ ಕಂಪನಿಗಳ ಸಿಇಒಗಳು ತಮ್ಮ ಆ ಶಕ್ತಿಯನ್ನ ಭಾರತದ ಪರ ಬಳಸೋದಿಕ್ಕೆ ಹೋಗ್ತಾ ಇಲ್ಲ. ಇದನ್ನು ಕೂಡ ಭಾರತ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೋಬೇಕಿದೆ. ಜಾಗತಿಕ ಮಟ್ಟದಲ್ಲಿ ತನ್ನ ಡಯಾಸ್ಪೊರಾನ ಕೂಡ ಶಕ್ತಿಯನ್ನಾಗಿ ಬಳಸೋದಿಕ್ಕೆ ಭಾರತ ಪ್ರಯತ್ನಗಳನ್ನು ಮಾಡಬೇಕಿದೆ. ಹೀಗೆ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳೋದಿಕ್ಕೆ ಮತ್ತು ಇನ್ನಷ್ಟು ಅಗ್ರೆಸಿವ್ ಆಗೋದಿಕ್ಕೆ ಭಾರತಕ್ಕೆ ಬಹುಶಃ 2047ರವರೆಗೆ ಕಾಲಾವಕಾಶ ಬೇಕಾಗಬಹುದೋ ಏನೋ. ಅಂತೂ ಇನ್ನೆರಡು ದಶಕಗಳಲ್ಲಿ ಭಾರತ ಜಗತ್ತಿನ ಸೂಪರ್ ಪವರ್ ಆಗುತ್ತೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಫಿನ್ಲ್ಯಾಂಡ್ನ ಅಧ್ಯಕ್ಷರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಭಾರತ ಆ ಹಾದಿಯಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಹೋಗಲಿ ಅಷ್ಟೇ. ಇದು ಗೆಳೆಯರೆ, ಭಾರತ ಮುಂದಿನ ದಿನಗಳಲ್ಲಿ ಜಾಗತಿಕ ಸೂಪರ್ ಪವರ್ ಆಗುತ್ತೆ ಅನ್ನೋ ಇಸ್ರೇಲ್ ಹಾಗೂ ಫಿನ್ಲ್ಯಾಂಡ್ಗಳ ಮಾತಿನ ಸಾರಾಂಶ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.